ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್. ನಾನು ಇವತ್ತು ಹಲಸಿನ ಬೀಜವನ್ನು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿ ಆದಂತಹ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು. ನಾನು ಮಾಡುವಂತಹ ಎಲ್ಲ ರೆಸಿಪಿಗಳನ್ನು ಕೂಡ ಮನೆಯಲ್ಲಿ ಇರುವಂತಹ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಕಡಿಮೆ ಟೈಮ್ನಲ್ಲಿ ಮಾಡುವಂತಹ ರೆಸಿಪಿಗಳನ್ನು ನಾನು ಮಾಡ್ತೀನಿ. ನಾನು ಯಾವಾಗಲೂ ಅದೇ ತರಹ ಮಾಡ್ತಾ ಇರ್ತೀನಿ. ಯಾಕೆಂದ್ರೆ ನಮಗೆ ಅಡುಗೆ ಮನೆಯಲ್ಲಿ ಜಾಸ್ತಿ ಟೈಮ್ ಇಲ್ಲದೇನೆ ನಾವು ಜಾಸ್ತಿ ವೆರೈಟಿ ಅಡುಗೆಗಳನ್ನು ಮಾಡ್ಬೋದು. ಯಾವ ರೀತಿ ಅನ್ನೋದನ್ನ ನಾನು ಆ ಥರ ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಇವತ್ತು ಮಾಡಿರುವಂಥ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ತುಂಬ ಗರಿಗರಿಯಾಗಿಯೂ ಕೂಡ ಇರುತ್ತೆ, ಟೇಸ್ಟಿಯಾಗಿಯೂ ಕೂಡ ಇರುತ್ತೆ. ಮಕ್ಕಳಿಗೆ ಬಿಟ್ಟು ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಇದು. ನೀವು ಹಲಸಿನ ಬೀಜದಿಂದ ಮಾಡಿದ್ದೀರಿ ಅಂತ ಹೇಳಿದ್ರೇ ಅಷ್ಟೇ ಗೊತ್ತಾಗುತ್ತೆ, ಇಲ್ಲಾಂದರೆ ಹಲಸಿನ ಬೀಜ ಅಂತ ಗೊತ್ತೇ ಆಗೋದಿಲ್ಲ. ಆ ತರಹ ಆಗುತ್ತೆ. ನಾನು ಈಗಾಗಲೇ ಹಲವಾರು ಹಲಸಿನ ಬೀಜದಿಂದ ಮಾಡಿರುವಂಥ ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ. ಸ್ವೀಟು, ಖಾರ ಎಲ್ಲವನ್ನೂ ಮಾಡಿದ್ದೀನಿ. ನೀವು ಕೂಡ ಖಂಡಿತ ನಾನು ಹಾಕಿರುವಂಥ ರೆಸಿಪಿಗಳನ್ನೆಲ್ಲವನ್ನು ಮಾಡಿ ನೋಡಿ. ನಿಮಗೂ ಕೂಡ ಇಷ್ಟ ಅಂದರೆ ಖಂಡಿತ ನನಗೆ ಹೇಳಿ ಫ್ರೆಂಡ್ಸ್. ಹಾಗೆ ನಾನು ಇನ್ನೂ ಹಲವಾರು ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ. ಯಾಕೆಂದರೆ ಇವಾಗ ಹಲಸಿನ ಸೀಸನ್ ಅಲ್ವಾ, ಹಲಸಿನ ಅಂತಲ್ಲ, ಹಲಸು, ಮಾವು, ಈ ಥರ ಎಲ್ಲ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತೀನಿ. ಸೀಸನಲ್ ಸಿಗುವಂತಹ ಎಲ್ಲ ಹಣ್ಣು ತರಕಾರಿಗಳನ್ನು ಉಪಯೋಗಿಸ್ಕೊಂಡು ಅದೆಲ್ಲವನ್ನು ಕೂಡ ನೀವು ಖಂಡಿತ ಟ್ರೈ ಮಾಡ್ಬೋದು. ಇದನ್ನೆಲ್ಲ ಟ್ರೈ ಮಾಡಬೇಕು ಅಂತಂದರೆ ನೀವು ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೇಬೇಕು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನಾನು ಹಾಕಿರುವಂಥ ವಿಡಿಯೋಗಳೆಲ್ಲ ಬೇಗ ಸಿಗುತ್ತೆ. ಆವಾಗ ನೀವು ನನ್ನ ವಿಡಿಯೋಗಳನ್ನು ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವಾಗ ಈ ಹಲಸಿನ ಬೀಜ ಇದೆಯಲ್ಲ, ಹಲಸಿನ ಬೀಜವನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಲ್ಲಿ ಈ ಪಕೋಡವನ್ನು ಮಾಡಿದ್ವಿ. ಪಕೋಡ ಥರನೂ ಮಾಡ್ಬೋದು, ಈ ತರಹ ಕೂಡ ಮಾಡ್ಬೋದು, ಫ್ಲ್ಯಾಟಾಗಿ ವಡೆ ಥರನೂ ಮಾಡ್ಬೋದು. ಯಾವ ವಿಧಾನದಲ್ಲಿ ಕೂಡ ನಾವು ಮಾಡ್ಬೋದು. ತುಂಬ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿದೆವು. ಬನ್ನಿ ಇವಾಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ ಹಲಸಿನ ಬೀಜವನ್ನು ಮೊದಲಿಗೆ ಮೇಲಿನ ಬಿಳಿಯಸಾದಂಥ ಸಿಪ್ಪೆ ಇರುತ್ತಲ್ವ, ಆ ಸಿಪ್ಪೆಯನ್ನು ತೆಗೆದುಕೊಂಡು ನೀರು ಹಾಕಿ ಒಂದು 6 ವಿಷಲು ಕೂಗಿಸ್ಕೊತಾ ಇದ್ದೀನಿ ಕುಕ್ಕರ್ನಲ್ಲಿ. ಚೆನ್ನಾಗಿ ಬೇಯಬೇಕು ನೋಡಿ, ಈ ಥರ ತುಂಬ ಮೆತ್ತಿಗೆ ಬೇಯುತ್ತೆ ಅದು ಹಲಸಿನ ಬೀಜ. ನೀವೇನಾದ್ರು ರಾತ್ರಿ ನೆನೆ ಹಾಕಿಟ್ಕೊಂಡು ಬೆಳಗ್ಗೆ ಕುಕ್ಕರ್ನಲ್ಲಿ ಬೇಯಿಸಿದ್ರು ಕೂಡ ಚೆನ್ನಾಗಿ ಬೇಯುತ್ತೆ. ಒಟ್ಟಿನಲ್ಲಿ ಕುಕ್ಕರ್ನಲ್ಲೇ ಬೇಯಿಸಬೇಕು, ನಾರ್ಮಲಾಗಿ ಬೇಯಿಸೋದಕ್ಕಾಗಲ್ಲ. ನಂತರ ನಾನು ಇದನ್ನು ಮಿಕ್ಸಿ ಜಾರ್ಗೆ ಒಂದು 2 ಕಪ್ನಷ್ಟು ಹಲಸಿನ ಬೇಳೆಯನ್ನು ಹಾಕ್ಕೊಂಡೆ. ನಂತರ ಸ್ವಲ್ಪ ಇಂಗು ಮತ್ತು ಶುಂಠಿಯನ್ನು ಹಾಕ್ಕೊಂಡೆ. ಇದನ್ನು ಕಂಪಲ್ಸರಿ ಹಾಕಲೇಬೇಕು, ಯಾಕೆಂದರೆ ಹಲಸಿನ ಬೀಜ ಗ್ಯಾಸ್ ಆಗುತ್ತೆ ಅಂತ. ಹಾಗೆ ಜೀರಿಗೆಯನ್ನು ಕೂಡ 1 ಚಮಚದಷ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ನಾವು ಇದನ್ನು ಮೊದಲು ಪೇಸ್ಟ್ ಮಾಡ್ಕೋಬೇಕು. ತುಂಬ ನುಣ್ಣಗೆ ಆಗಬೇಕು ಅಂತಿಲ್ಲ, ಸ್ವಲ್ಪ ತರಿಯಾಗಿದ್ರೂ ಪರವಾಗಿಲ್ಲ, ಆದರೆ ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಒಂದೊಂದು ಬೀಜ ಏನಾದರೂ ಉಳ್ಕೊಂಡಿದ್ರೆ ಅದನ್ನು ನಾವು ತೆಗೆದುಬಿಡ್ಬೋದು. ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ಕೆಂಪು ಮೆಣಸಿನ ಪುಡಿಯನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಚಾಟ್ ಮಸಾಲವನ್ನು ಹಾಕ್ತಾಯಿದ್ದೀನಿ. ನೀವೇನಾದರೂ ಹಸಿಮೆಣಸನ್ನು ಹಾಕ್ತೀರಿ ಅಂತಾದರೆ ಇದನ್ನು ನಾವು ಹಲಸಿನ ಬೀಜದ ಜೊತೆಗೇ ರುಬ್ಕೊಳ್ಬೋದು. ನಂತರ ನಾನಿಲ್ಲಿ ಕಾರ್ನ್ಫ್ಲೋರನ್ನು 4 ಚಮಚ, ಅಕ್ಕಿ ಹಿಟ್ಟನ್ನು 2 ಚಮಚ ಹಾಕಿದ್ದೀನಿ. ಇವೆರಡನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಾನಿಲ್ಲಿ ಒಂದೇ ತರಹದಾದಂಥ ಈ ಪಕೋಡ ಮಾಡೋದಕ್ಕೆ ಕ್ಯಾಬೇಜ್ ಅಷ್ಟೇ ಹಾಕಿದ್ದೀನಿ. ಯಾಕೆಂದರೆ ಎಲ್ಲರೂ ಈರುಳ್ಳಿ ತಿನ್ನಲ್ಲಲ್ವ, ಈರುಳ್ಳಿ ತಿನ್ನದೇ ಇದ್ದವರೆಲ್ಲ ಕ್ಯಾಬೇಜ, ಫ್ಲವರು, ಈ ಥರ ಯಾವುದೇ ತರಕಾರಿಯನ್ನು ಕೂಡ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ನೀರನ್ನು ಮತ್ತೆ ಎಕ್ಸ್ಟ್ರಾ ಹಾಕೋ ಹಾಗಿಲ್ಲ. ನಾವು ಯಾವಾಗ ಹಲಸಿನ ಬೀಜವನ್ನು ರುಬ್ಬೋ ಹೊತ್ತಿಗೆ ನೀರು ಹಾಕಿದ್ವೋ ಅಷ್ಟೇ ನೀರು ಸಾಕಾಗತ್ತೆ, ಮತ್ತು ಮೇಲಿಂದ ನೀರು ಹಾಕೋ ಹಾಗಿಲ್ಲ. ಇವಾಗ ನಾನು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನೆಲ್ಲ ಹೆಚ್ಚಿ ಹಾಕ್ತಾಯಿದ್ದೀನಿ. ಇಲ್ಲಿ ಇದೆಲ್ಲವನ್ನು ಫ್ಲೇವರ್ಗೆ ಹಾಕೋದಲ್ವ. ನಾವು ಯಾವ ಸೊಪ್ಪುಗಳನ್ನು ಬೇಕಾದರೂ ಹಾಕ್ಕೋಬೋದು. ಪಾಲಕ್ಕು, ಮೆಂತ್ಯ, ನಿಮ್ಗೆ ಯಾವ ಸೊಪ್ಪು ಇಷ್ಟನೋ ಆ ಸೊಪ್ಪನ್ನೆಲ್ಲ ಹಾಕ್ಕೋಬೋದು. ನೋಡಿ, ಈ ತರಹ ನಾನೆಲ್ಲಿ ಪಕೋಡ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಪಕೋಡ ಎಲ್ಲ ಮಾಡ್ತೀವಲ್ವ ನಾವು, ಅದೇ ತರಹ ಹದಕ್ಕೆ ನಾವು ಕಲಿಸ್ಕೊಂಡು ನಂತರ ಇದರಿಂದ ಪಕೋಡವನ್ನು ಮಾಡಿದರೆ ಆಯಿತು. ತುಂಬಾ ಕ್ರಿಸ್ಪಿ ಆದಂತಹ ಪಕೋಡ ರೆಡಿ ಆಗುತ್ತೆ. ನಾವು ಈ ಕಡಲೆ ಹಿಟ್ಟೆಲ್ಲ ಹಾಕಿ ಮಾಡ್ತೀವಲ್ವ, ಅದೇ ತರಹ ಅನಿಸುತ್ತೆ. ರುಚಿನಲ್ಲೂ ಕೂಡ ವ್ಯತ್ಯಾಸ ಆಗಲ್ಲ ನಿಮಗೆ. ಆದರೆ ನಾವು ಇದಕ್ಕೆ ಬೈಂಡಿಂಗ್ ಪರ್ಪಸ್ ಅಂತ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರು ಇದರ ಯಾವುದನ್ನಾದರೂ ನಾವು ಮಿಕ್ಸ್ ಮಾಡಲೇಬೇಕಾಗತ್ತೆ. ಇಲ್ಲ ಅಂದರೆ ಈ ಪಕೋಡ ನಾವು ಎಣ್ಣೆಯಲ್ಲಿ ಹಾಕಿದಾಗ ಬಿಟ್ಟುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಹಾಕಲೇಬೇಕು. ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ದೇ ಅದರ ಹಿಟ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ಸ್ವಲ್ಪ ಚಿರೋಟಿ ರವೆಯನ್ನಾದರೂ ಕೂಡ ಹಾಕ್ಕೋಬೋದು. ಚಿರೋಟಿ ರವೆಯನ್ನು ಹಾಕಿದ್ರೂ ಕೂಡ ತುಂಬ ಕ್ರಿಸ್ಪಿಯಾಗಿಯೇ ಆಗುತ್ತೆ. ಈರುಳ್ಳಿ ತಿನ್ನೋರಿಗಂತೂ ಈರುಳ್ಳಿಯನ್ನು ಹಾಕಿ ಕೂಡ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ನೋಡಿ ಇವಾಗ ಈ ತರಹ ಈ ವಡೆ ತರಹ ಮಾಡಿರೋದಕ್ಕೆ ಈರುಳ್ಳಿಯನ್ನು ಹಾಕಿ ಮಾಡಿದ್ದೀನಿ. ಇದು ಕೂಡ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಬೇರೆ ಎಲ್ಲ ಅದೇ ಮಿಶ್ರಣನೇ ಮಾಡಿರೋದು, ಅದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಹೆಚ್ಚಾಕಿದ್ದೀನಿ. ಕ್ಯಾಬೇಜು ಮತ್ತು ಕಾಲಿಫ್ಲವರ್ ಈ ಥರ ಹಾಕೋ ಬದಲಿಗೆ ಈರುಳ್ಳಿ ಮತ್ತು ಸೊಪ್ಪುಗಳನ್ನು ಹಾಕಿರೋದು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ತಟ್ಕೊಳ್ಳೋದಕ್ಕೆ ಬರ್ತಾ ಇದೆ ಅಂತ ನೀವೇ ನೋಡ್ಬೋದು. ವಡೆ ತರಹ ತಟ್ತಾ ಇದ್ದೀನಿ ನಾನಿವಾಗ. ಅವಲಕ್ಕಿ ಮತ್ತು ಏನನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಹಲಸಿನ ಬೀಜ ರುಬ್ಬಿರೋದು ಮತ್ತು ಹಿಟ್ಟುಗಳು ಮತ್ತು ಈರುಳ್ಳಿನೋ ಯಾವುದೇ ತರಕಾರಿನೋ ಹಾಕಿದ್ರೆ ಆಯಿತು.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇನೇ ನೋಡ್ಬೋದು ಫ್ರೆಂಡ್ಸ್. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಹಾಗೆ ಈ ಪಕೋಡವನ್ನು ನೀವು ಕೂಡ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಖಂಡಿತ ನನಗೆ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಹಾಗೆ ನಾನು ಎಣ್ಣೆಯನ್ನು ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ತೀನಿ ಯಾವಾಗಲೂ. ಒಂದು ಸಲ ಫ್ರೈ ಮಾಡಿದಂಥ ಎಣ್ಣೆನ ಮತ್ತೆ ರಿಯೂಸ್ ಮಾಡಲೇಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನೀವು ಕೂಡ ಮಾಡಲೇಬೇಡಿ ಫ್ರೆಂಡ್ಸ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್.